ಮಹಾನಗರಗಳಲ್ಲಿ ಸಿಗುವ ಉನ್ನತ ಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಒದಗಿಸಬೇಕೆಂಬ ಉದ್ದೇಶದಿಂದ ಚಿಕ್ಕೋಡಿ ನಗರದಲ್ಲಿ ಈ ಮಹಾವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಅತ್ಯುತ್ತಮ ಮೂಲಸೌಕರ್ಯ, ಪರಿಣಿತ ಶಿಕ್ಷಕವೃಂದ ಹಾಗೂ ಗುಣಮಟ್ಟದ ಶಿಕ್ಷಣದ ಮೂಲಕ ಈ ಕಾಲೇಜು ಇಂದು ರಾಜ್ಯದಲ್ಲೇ ಮುಂಚೂಣಿಯಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಎಲ್ಇ ಸಂಸ್ಥೆಯ ನಿರ್ದೇಶಕರಾದ ಮಹಾಂತೇಶ ಕವಟಗಿಮಠ ತಿಳಿಸಿದರು. ನಗರದ ಕೆಎಲ್ಇ ಸಂಸ್ಥೆಯ ಸ್ವತಂತ್ರ ಪಿಯು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಆಗಮನ 2026ರ ವೆಲ್ಕಮ್ ಡೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಮುಂದುವರಿದು ಮಾತನಾಡಿದ ಅವರು, ಪಿಯುಸಿ ಶಿಕ್ಷಣವು ವಿದ್ಯಾರ್ಥಿ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ಪಾಲಕರು ತಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಸಿ ಅವರ ಮೇಲೆ ಅನಗತ್ಯ ನಿರೀಕ್ಷೆಗಳ ಭಾರವನ್ನು ಹೇರಬಾರದು. ಪ್ರತಿಯೊಬ್ಬ ಮಗುವಿನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ವಿಭಿನ್ನವಾಗಿರುತ್ತದೆ. ಅದನ್ನು ಪೋಷಕರು ಗುರುತಿಸಬೇಕು. ಮಕ್ಕಳಿಗೆ ಮೊಬೈಲ್ ನೀಡಬೇಡಿ. ಐಷಾರಾಮಿ ದ್ವಿಚಕ್ರ ವಾಹನಗಳನ್ನು ಕೊಡಿಸುವುದರಿಂದ ಅನೇಕ ಯುವಕರನ್ನು ಅಪಘಾತಗಳಲ್ಲಿ ಕಳೆದುಕೊಂಡಿದ್ದೇವೆ. ನಮ್ಮ ಮಕ್ಕಳು ಏನು ಮಾಡುತ್ತಿದ್ದಾರೆ, ಅವರ ಸ್ನೇಹವಲಯ ಯಾರೊಂದಿಗಿದೆ ಎಂಬುದನ್ನು ಗಮನಿಸಲು ಪೋಷಕರು ಕಾಲಕಾಲಕ್ಕೆ ಕಾಲೇಜಿಗೆ ಭೇಟಿ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಇಲ್ಲೇ ಚಿಕ್ಕೋಡಿಯಲ್ಲಿ ಹಿಂದೆ ಭೀಮಾಶಂಕರ್ ಗುಳೆ was the superintendent of police who shared the dash with me, sir. ಅವ್ರು ಹೇಳಿದಂಥ ಮಾತು, ಜನ್ಮ ಕೊಟ್ಟಂತ ತಾಯಿ ತಂದೆಗಳಿಗೆ ಗುಡ್ ಮಾರ್ನಿಂಗ್ ಹೇಳೋದಿಲ್ಲ, ಗುಡ್ ನೈಟ್ ಹೇಳೋದಿಲ್ಲ. ಸಂಬಂಧಿಕರದೇ ಇಂಥವ್ರಿಗೆ ಗುಡ್ ಮಾರ್ನಿಂಗು ಗುಡ್ ನೈಟ್ ಹೇಳ್ತಾರೆ. ಕಡೆಗೆ ಯಾರ ಜೊತೆಗೆ ಸಂಬಂಧ ಬೆಳೀತಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಇಂಥ ಅನೇಕ ಘಟನೆಗಳನ್ನ ನಾನು ನೋಡಿದ್ದೀನಿ ಅಂತಕ್ಕಂಥ ಮಾತನ್ನ ಲಾಕಿಂಗ್ ಬೇರೆ ಇಟ್ಟಿರ್ತಾರೆ. ತಾಯಿ ಫೋನ್ ನೋಡ್ತಾರೆ ಅಂದ್ರೆ ಕಸ್ಕೋತಾರ, ಕೊಡೋದಿಲ್ಲ. ಅಲ್ಲೇ ಜಗಳ ಸ್ಟಾರ್ಟ್ ಆಗಿಬಿಡ್ತದೆ. ದಯವಿಟ್ಟು ಬಹಳ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ಇವತ್ತು ತಮ್ಮ ಜೀವನದಲ್ಲಿ ಹೆಜ್ಜೆ ಇಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಚಾರ ಬೈಕ್ ಕೊಡಿಸೋದು. ನಾವೆಲ್ಲ ಬಸ್ ಫೆಸಿಲಿಟಿ ಮಾಡಿದ್ದೀವಿ, ಸರ್ಕಾರ ಬಸ್ ಫೆಸಿಲಿಟಿ ಮಾಡಿದೆ. ಆದರೆ ಬೈಕ್ ಮೇಲೆ ಬರಬೇಕು, ದೊಡ್ಡ ಬೈಕ್ ತಗೋಬೇಕು, 2 ಲಕ್ಷ ರೂಪಾಯಿ. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಕಬ್ಬಿನಿಂದ ದುಡ್ಡು ಜಾಸ್ತಿ ಆಗಿದೆ. ಸೊ ದೇ ವಾಂಟ್ ಟು ರೈಡ್ ಎ ಬಿಗ್ ಬೈಕ್. ಆದರೆ ಅನೇಕ ಯುವಕರನ್ನ ಕಳೆದ 4 ವರ್ಷಗಳಲ್ಲಿ ಅತ್ಯಂತ ಯಂಗ್ ಮಕ್ಕಳನ್ನ ನಾವು ಕಳೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದ್ರೆ ಆ 2 ಲಕ್ಷ ರೂಪಾಯಿ ಅವನ ಹೆಸರಿಂದ FD ಇಡಿ. ದಯವಿಟ್ಟು ಬೈಕ್ಗಳನ್ನು ಈ ವಯಸ್ಸಿನಲ್ಲಿ ಕೊಡಿಸಬಾರ್ದು ಅಂತಕ್ಕಂಥ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಕಂಪ್ಯಾರಿಸನ್, ಅವನು ಭಾಳ ಚೆನ್ನಾಗಿ ಮಾಡಿದ್ದಾನೆ, ನೀನ್ ಯಾಕೆ ಮಾಡಿಲ್ಲ ಅಂತ ದಯವಿಟ್ಟು, ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಡಿಫರೆಂಟ್ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ನಮ್ಮ ಒತ್ತಾಯಕ್ಕೆ ನಮಗೆ ಯಾವುದು ಕಲೀಲಿಕ್ಕೆ ಆಗಿರೋದಿಲ್ಲ, ಆದ್ರೆ ಮಕ್ಕಳಿಗೆ ಕಲೀರಂತ ನಾವು ಒತ್ತಾಯ ಮಾಡ್ತೀವಿ ಬಹಳ ಸಂದರ್ಭ. He may not be interested in science, he is good in commerce, he is good in arts, but we want ಎಂತಾದ ನಂತರ he is grown up boy. ಅವನ ಜೊತೆ ಕುಂತು ಮಾತಾಡ್ರಿ, ಯಾವ್ದು ಕಠಿಣಿದೆ, ಸೈನ್ಸ್ ಬರ್ತದೋ ಇಲ್ಲೋ, ಮ್ಯಾಥ್. ನಾನು ಭಾಳ ಸತ್ತೆ ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ ನೋಡ್ತೀನಿ ಸರ್. ನಾನು ಯಾವಾಗಲೂ ಅಡ್ಮಿಷನ್ ಕೊಡುವಾಗ ನಾನು 2 ವಿಷಯ ನೋಡು, 75-80 ಮಾರ್ಕ್ಸ್ ಇರ್ತದೆ. ಮ್ಯಾಥ್ಸ್ ಸೈನ್ಸ್ ಕೇಳಿದ್ರೆ 40 ಆಗಿದೆ ಮ್ಯಾಥ್ಸ್. ಯಾಕೆ ಹಾಕ್ತೀರಿ ಇಂಡಿಪೆಂಡೆಂಟ್ ಕಾಲೇಜ್ಗೆ, ನೀವು ಕಾಮರ್ಸ್ ಮಾಡಿಸ್ರಿ, ಬೇರೆ ಯಾವುದಾದ್ರು ಮಾಡಿಸ್ರಿ ಅಂತ ಹೇಳಿದ್ರೆ, ಇಲ್ಲ ಸರ್ ಮಗನಿಗೆ ಆರಾಮಿರಲಿಲ್ಲ, ಜ್ವರ ಬಂದಿತ್ತು. ದಿಸ್ ಇಸ್ ದ ಕಾಮನ್ ಆನ್ಸರ್ ದೇ ಗಿವ್. ನಾನು ಹೇಳೋದಿಷ್ಟೇ, ನಾವು ಯಾರಿಗೆ ಕಾಲೇಜ್ ತೆಗೆದಿರೋದೇ ಮಕ್ಕಳ ಅಡ್ಮಿಷನ್ ಸಲುವಾಗಿ, ನಾವೇನು ಬೇರೆ ವಿಚಾರ ತೆಗೆದಿರೋದಿಲ್ಲ. ಬಟ್ ವಿ ಶುಡ್ ನೋ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಆಫ್ ಈಚ್ ಚೈಲ್ಡ್. ಪ್ರತಿಯೊಬ್ಬ ಮಗುವಿನ ಅವನಲ್ಲಿರ್ತಕ್ಕಂಥ ಕ್ಷಮತೆ, ಅವನಲ್ಲಿರ್ತಕ್ಕಂಥ ವೀಕ್ನೆಸ್ಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಪಾಲಕರಿಂದ ಆಗಬೇಕು. ಇನ್ನು ಪಾಲಕರ ಸಭೆ ಅದು ಬರೀ ತಾಯಿಗೆ ಅಷ್ಟೇ ಸೀಮಿತ, ತಂದೆ ಎಂದೂ ಸಭೆಗೆ ಬರೋದಿಲ್ಲ. ಕಾರಣ ಏನಂದ್ರೆ ಅದು ನಿನ್ನ ಕೆಲಸ, ಅದು ಇನ್ಕ್ಲೂಡಿಂಗ್ ಮೀ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ನಾವು ಬಹಳ. ಆದರೆ ತಂದೆ ಆ ಸಭೆಗೆ ಹೋದ್ರೆ ವಿಲ್ ಕಮ್ ಟು ನೋ. ನಾವು ಮೆಂಟರಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಏನು ಮೆಂಟರಿಂಗ್ ಅಂದ್ರೆ, ಆ 1 ತಿಂಗಳಲ್ಲಿ ಎಷ್ಟು ಪರೀಕ್ಷೆ ಆಗಿದ್ದಾವೆ, ಎಷ್ಟು ಪರೀಕ್ಷೆಗೆ ನಿಮ್ಮ ಮಗ ಕುಂತಿದ್ದಾನೆ, ಅವನ ಮಾರ್ಕ್ಸ್ ಎಷ್ಟು ಬಂದಿದೆ, ಅವನ ಆರೋಗ್ಯ ಹೇಗಿದೆ, ಅವನ ಕಾಲೇಜಿನಲ್ಲಿ ಯಾವ ಮಕ್ಕಳ ಜೊತೆಗೆ ಅವನ ಸಂಬಂಧ ಇದೆ, ಅವನ ಫ್ರೆಂಡ್ಸ್ ಯಾರಿದ್ದಾರೆ, ಅವನು ಯಾವುದಾದ್ರೂ ದುಶ್ಚಟಕ್ಕೆ ಬಲಿಯಾಗಿದ್ದಾನ, ಸಾಯಂಕಾಲ ಕ್ಲಾಸ್ ಎಷ್ಟು ಗಂಟೆಗೆ ಬಿಡ್ತದೆ, ಅವನ ಮನೆಗೆ ಎಷ್ಟು ಗಂಟೆಗೆ ಬರ್ತಾನ, ಈ ಯಾವುದು ಮಾಹಿತಿ ನಿಮ್ಗೆ
ನಿಮ್ಗೆ ಸಿಗೋದಿಲ್ಲ ಇಫ್ ಯು ಡೋಂಟ್ ಕಮ್ ಟು ದ ಕಾಲೇಜ್. ದಯವಿಟ್ಟು ಪಾಲಕರು ಆ ಸಭೆಗಳಿಗೆ ಕಡ್ಡಾಯವಾಗಿ ಬರಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಈ ಎಲ್ಲ ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ಸಿಎಂ ತ್ಯಾಗರಾಜ ಮಾತನಾಡಿ, ಕಿಯೆಲ್ಲಿ ಸಂಸ್ಥೆಯ ಗುಣಾತ್ಮಕ ಶಿಕ್ಷಣದ ಫಲವಾಗಿ ಇಲ್ಲಿನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಪೋಷಕರು ಮನೆಯಲ್ಲಿ ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಶ್ರದ್ಧೆ ಮೂಡಿಸಬೇಕು. ಬೆಂಗಳೂರಿನಂತಹ ನಗರಗಳಲ್ಲಿ ಸಿಗುವ ದುಬಾರಿ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ಚಿಕ್ಕೋಡಿಯಲ್ಲಿ ಲಭ್ಯವಾಗುವಂತೆ ಕಿಯೆಲ್ಲಿ ಸಂಸ್ಥೆ ಮಾಡಿದೆ. ಪೋಷಕರು ಮಕ್ಕಳ ಹಠಗಳನ್ನು ಪೂರೈಸುವ ಬದಲು ಅವರಿಗೆ ಉತ್ತಮ ಜ್ಞಾನವನ್ನು ನೀಡಬೇಕು. ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧ್ಯ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮಲ್ಲಿ ಗುಣಮಟ್ಟ ಮತ್ತು ಸಾಮರ್ಥ್ಯವಿದ್ದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ. ಹೊಸ ತಂತ್ರಜ್ಞಾನದೊಂದಿಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಶಿಕ್ಷಣ ಪಡೆಯಬೇಕು ಎಂದರು. ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ, ಆ ಜನಕ್ಕೆ ಆರೋಗ್ಯ ಕೊಟ್ಟಾಗ ಒಂದು ಒಳ್ಳೆಯ ಸಮಾಜಕ್ಕೆ ಸಾಕಾರ ಆಗತಕ್ಕಂಥ ಮಾತುಗಳು ನನಗೆ ಸದಾ ಮುಟ್ಟುತ್ತೆ. ಹಾಗಾಗಿ ತಮಿಳಲ್ಲಿ ಒಂದು ಸಣ್ಣ ಪದ್ಯ ಇದೆ. ಆ ತಮಿಳಿನ ಪದ್ಯ ತಮಿಳಲ್ಲಿ ಹೇಳ್ತೇನೆ, ನಿಮ್ಮ ಯೋಚನೆಗಳೇ ಆಶೀರ್ವಾದ ಆಗಿ ಆ ಮಗು ಶಕ್ತಿ ಆಗುತ್ತೆ. ಇವತ್ತು ಮಕ್ಕಳ ಮೇಲೆ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಿಮಗೆ. ನಿಮ್ಮ ಶ್ರದ್ಧೆ, ನಿಮ್ಮ ಬುದ್ಧಿ, ನಿಮ್ಮ ಬಲ, ನಿಮ್ಮ ಧೈರ್ಯ ಮತ್ತೆ ನಿಮ್ಮ ಜ್ಞಾನದ ಮೌಲ್ಯ, ಇದು ಬಹಳ ಮುಖ್ಯ. ವಿದ್ಯಾರ್ಥಿಗಳು ಏನು ವಿಜ್ಞಾನ ವಿದ್ಯಾರ್ಥಿಗಳು ಬಂದಿದ್ದೀರಾ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತೀವಿ. ಶ್ರದ್ಧೆ ಇದ್ರೆ ನಿಮ್ಗೆ ಯಾವ ಜ್ಞಾನ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರ ಬಲವಂತಕ್ಕೂ ಕೂಡ ದಯವಿಟ್ಟು ತೆಗೆದುಕೋಬೇಡಿ. ಕೋರ್ಸ್ನ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಡಿ, ಅಪ್ಪ ಅಮ್ಮ ನನ್ನ ಕೈಲಿ ಆಗಲ್ಲ, ನಾನು ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಾಗ ಮಾಡೇ ತೋರಿಸ್ಬೇಕು. ಯಾವಾಗ ಈ ಬದ್ಧತೆ ನಮಗೆ ಬರ್ತದೆ, ಖಂಡಿತ ನಾವು ದಾಟ್ತೀವಿ, ಗುರಿಯನ್ನು ಮುಟ್ತೀವಿ. ನೋಡಿ, ಕಾಲ ಇನ್ನೊಂದು ಬದಲಾಗಿದೆ, ಮನೆಗಳಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಬದಲಾಗಿದೆ, ಜ್ಞಾನನೂ ಬದಲಾಗಿದೆ, ಜ್ಞಾನದ ಯಂತ್ರ ಬದಲಾಗಿದೆ. ಹಾಗಾಗಿ ಶ್ರದ್ಧೆ, ಬುದ್ಧಿ, ಬಲ ಅಂದ್ರೆ ಮಾನಸಿಕ ಬಲ ಇಟ್ಕೋಬೇಕು. ಯಾವತ್ತು ಕೂಡ ಪರೀಕ್ಷೆಗಳಲ್ಲಿ ಟೆಸ್ಟ್ ಬರೆದಾಗ ಒಂದೇ ಸರಿ 20 ಬರಲ್ಲ. ತುಂಬಾ ಜನ ಅನ್ಕೊಂಡಿರ್ತಾರೆ SLC ಬರ್ದಿರ್ತಾರೆ, ಇಲ್ಲಿ ಕೂಡ ಬರ್ತದೆ ಅಂತ. ಇಲ್ಲಿನ ಪರೀಕ್ಷೆಗಳಲ್ಲಿ ನಿಮಗೆ ಜ್ಞಾನವನ್ನು ಅಳವಡಿಸಬೇಕು. ಈ ಸಂದರ್ಭದಲ್ಲಿ ಕಿಯೆಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದರ್ಶನ ಬಿಳೂರ, ವಿನೋದ ಸಾವಂತಗೌಡರ, ಸಚಿನ್ ಮೆಕ್ಕಳಕಿ ಸೇರಿದಂತೆ ಇತರೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪಿ ವೆಂಕಟರೆಡ್ಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಹೇಶ ಸನಿಯವರ ಭಕ್ತಿಗೀತೆ ಹಾಡಿದರು ಹಾಗೂ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಿವಾನಂದ ಉನ್ಹಾಳಿ ಅತಿಥಿಗಳನ್ನು ಪರಿಚಯಿಸಿದರು. ಸುಜೀತ ಚಂದರಗಿ ಮತ್ತು ಕುಮಾರಿ ಋತು ಕರಾಡಿ ಕಾರ್ಯಕ್ರಮ ನಿರೂಪಿಸಿದರು. ಪವನಕುಮಾರ್ ವಂದಿಸಿದರು. ವಿಶೇಷ ಸನ್ಮಾನ. ಇದೇ ಸಂದರ್ಭದಲ್ಲಿ ಜೆಇಇ, ನೀಟ್ ಪರೀಕ್ಷೆಗಳಲ್ಲಿ ಹಾಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು.